ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ 354 ಕಳೆದ 10 ವರ್ಷದಿಂದ 354ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಬೀಗ ಹಾಕಿದೆ. ಅದನ್ನ ಬೀಗ ತೆಗೆದು CBSE ಗುಣಮಟ್ಟದ ದ್ವಿಭಾಷಾ ನೀತಿ ಶಿಕ್ಷಣ ಕೊಡಬೇಕು. ಎರಡನೇದು 1500ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಿದೆ, ಇನ್ನೂ ರನ್ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು. ಅದರೆಲ್ಲ ದ್ವಿಭಾಷಾ ನೀತಿ ಜಾರಿಗೆ ಮಾಡೋದು. LKG ಇಂದ 5ನೇ ಕ್ಲಾಸ್ ಕಟ್ಟು ದ್ವಿಭಾಷಾ ನೀತಿಯಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಇವೆರಡು ಸರ್ಕಾರ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಇನ್ ಕೇಸ್ ನೀವೆಲ್ಲ ಅನ್ಕೊಂಡಿರ್ತಾರ ಸರ್ಕಾರ ಏನು ಮಾತು ಕೇಳಲ್ಲ, ಏನೋ ಬಗ್ಗಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂತ ನಾವು ಅದಕ್ಕೆ ಪ್ಲಾನ್ ಬಿ ಇದೆ. ಪ್ಲಾನ್ ಬಿ ಅಂದ್ರೆ SDMC ಅಧ್ಯಕ್ಷ ಇರ್ತಾರೆ, SDMC ಸಂಘ ಇರುತ್ತೆ, ಪೋಷಕರು ಇರುತ್ತೆ, ಮತ್ತೆ ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಇರುತ್ತೆ. ಆ ಸಂಘನ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘನ ಓಪನ್ ಮಾಡ್ತಾರೆ. ಏನದು SDMC ಸಂಘ, ಹಿರಿಯ ವಿದ್ಯಾರ್ಥಿಗಳ ಸಂಘನೇ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡಿದ್ರೆ, ಇಬ್ರು ಏನಾದ್ರು ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವ್ರಿಗೆಲ್ಲ ಟ್ರೈನಿಂಗ್ ನಾನೇ ಕೊಡ್ತೀವಿ. ಮಂಡ್ಯದಲ್ಲಿ ತಂದು ಪೂರ್ತಿ 233 ಗ್ರಾಮ ಪಂಚಾಯತ್ ಸ್ಕೂಲಲ್ಲಿ ಪ್ರತಿಯೊಬ್ಬರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಕರೆದು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ. CBSE ಸ್ಟ್ಯಾಂಡರ್ಡ್ನೇ ಟ್ರೈನ್ ಅಪ್ ಮಾಡ್ತೀನಿ. ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ. ಸೊ ಏನು ತೊಂದರೆ ಆಗಲ್ಲ. ಸರ್ಕಾರ ಏನಾರ ಇಮಿಡಿಯೇಟ್ ಏನಾರ ಮಾಡಲಿಲ್ಲ ಅಂದ್ರೆ ಇಮಿಡಿಯೇಟ್ ನಾವೇ ಕೈ ತಗೋತೀವಿ. ನಾವು ಪೂರ್ತಿ ವರ್ಷಕ್ಕೆ ತಗೊಂಡು 350 ಸ್ಕೂಲ್ನ ವರ್ಷಕ್ಕೆ ತಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. ಮತ್ತೆ ಪಾದಯಾತ್ರೆ ಮಾಡ್ಬೇಕಾದ್ರೆ ನೀವೆಲ್ಲ ನೋಡಿದ್ರೆ ನವೋದಯ ಕೋಚಿಂಗ್ ಎಲ್ಲ ಮಕ್ಕಳು ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡ್ಕೊಂಡು ಇದಕ್ಕೆ ಹೋಗ್ತಾರಲ್ಲ, ನಿಮಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಜಾತ್ರೆಗೆ ಹಂಗೆ ಇರ್ತಾರೆ ಪ್ರತಿದಿನ ಬೆಳಗ್ಗೆನೆ. ಸೊ ಅದನ್ನ ತಪ್ಪಿಸ್ಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾರು ಮುಂದೆ ಬಂದ್ರೆ, ಯಾರು ಡಿಗ್ರಿ ಹೋಲ್ಡರ್ಸ್ ಏನಾರ ಮುಂದೆ ಬಂದ್ರೆ, ಹೆಣ್ಮಕ್ಳು ಅಥವಾ ಹೆಣ್ಮಕ್ಳು ಏನಾರ ಬಂದ್ರೆ ಅಲ್ಲೇ ಕೋಚಿಂಗ್ ಸೆಂಟರ್ ಓಪನ್ ಮಾಡಕ್ಕೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾರೆ. ಅವರೆಲ್ಲ ಪೂರ್ತಿ ಮೆಟೀರಿಯಲ್ ಕಂಪ್ಲೀಟ್ ಸಪೋರ್ಟ್ ಕೊಟ್ಬಿಟ್ಟು ಅವರು ಸ್ವತಂತ್ರವಾಗಿ ಏನು ಬ್ರಾಂಚ್ ಏನು ಓಪನ್ ಮಾಡ್ತಾ ಇಲ್ಲ, ಇದು ಬ್ರಾಂಚ್ ಓಪನ್ ಮಾಡಿದ್ರೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಓಪನ್ ಮಾಡ್ಕೋಬಹುದು. ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ. ಸೊ ಅವ್ರದ್ದು ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತ್. ಮತ್ತೆ ಆ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳು ಸಿಟಿಗೆ ಬರೋದು ತಪ್ಪುತ್ತೆ. ಇವೆರಡು ಕೆಲಸ ಆಗುತ್ತೆ. ಮತ್ತೆ ಸರ್ಕಾರ ಹೇಳೋದಲ್ಲ, ನಮ್ಮ 2 ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದ್ರೆ ಜೂನ್ 1ನೇ ತಾರೀಕು ಅಥವಾ ಮೇ 31 ಅಥವಾ ಜೂನ್ 1ನೇ ತಾರೀಕು ಸ್ಕೂಲು ಮುಂದಿನ ಶೈಕ್ಷಣಿಕ ವರ್ಷದ ಸ್ಕೂಲ್ ಶುರು ಆಗುತ್ತೆ. ಹಾಗೇನ್ ಮಾಡ್ತೀವಿ, ಪ್ರತಿಯೊಂದು ಮಂಡ್ಯದಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಬೀಗ ಹಾಕ್ಬಿಟ್ಟು DC ರೋಡ್ ಇದೆಯಲ್ಲ, DC ಮತ್ತೆ MC ರೋಡ್ ಅಲ್ಲಿಂದ ತಂದೆ DC ಇಂದ ಸರ್ವವಿಶ್ವೇಶ್ವರ ಪಾರ್ಕ್ ಗಂಟ ರೋಡ್ ಇದೆಯಲ್ಲ, ಸರ್ಕಾರಿ ಶಾಲೆ ಮಕ್ಕಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲೇ ಪಾಠ ಮಾಡ್ತಿದ್ದಾರೆ. ನಾವೇನ್ ಹೇಳ್ತಾ ಇದ್ದೀವಿ, CBSE ಗುಣಮಟ್ಟದ ಶಿಕ್ಷಣ DC ಆಫೀಸಿಂದ ಸರ್ವವಿಶ್ವೇಶ್ವರ ಪ್ರತಿಮೆ ಗಂಟ ರೋಡ್ ಇದೆಯಲ್ಲ, ಅಲ್ಲಿ ಸರ್ಕಾರಿ ಶಾಲೆಯಿಂದ ಮಕ್ಕಳನ್ನ ಕೂರಿಸ್ಬಿಟ್ಟು ಅಲ್ಲಿ ಪಾಠ ಶುರು ಮಾಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಬೀಗ ಹಾಕ್ಬಿಟ್ಟು ಆ ಕೆಲಸ ಮಾಡ್ತೀವಿ. ಸರ್ಕಾರಕ್ಕೆ ಇದೊಂದು ಇದಾಗ್ಲಿ, ಎಚ್ಚರಿಕೆ ಆಗಿ ಪೂರ್ತಿ ರಾಜ್ಯನ ಈ ಮೂಲಕ ಜಾಗೃತಗೊಳಿಸ್ತಾ ಇದ್ದೀವಿ. ಮತ್ತೆ ಚಳವಳಿಗೆ ಸುಮಾರು ಜನ ಕೊಟ್ಟಿರೋ ದುಡ್ಡೆಲ್ಲ ಬರುತ್ತೆ ನಮ್ಮ ಅಧ್ಯಕ್ಷರು ಕೇಳಿದ್ರು, ಪೊಲೀಸ್ನವ್ರಿಗೆ ಕೇಳಿದ್ರು, ಹಿಂಗೆ ಚಳವಳಿ ಮಾಡ್ತಾ ಇದ್ರಲ್ಲ, ದುಡ್ಡು ಹೆಂಗ್ ಬರ್ತಾ ಇದೆ, ಏನ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. ಅದನ್ನ ಹೇಳ್ತೀನಿ. 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ವಲ್ಲ, ಅದು ಚಳವಳಿ 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅದ್ರಲ್ಲಿ ಖರ್ಚು ಬಂತು. ಅದನ್ನ 4 ಭಾಗವಾಗಿ ಡಿವೈಡ್ ಮಾಡಿದ್ರೆ, ಒಂದು ಖರ್ಚು ನನ್ನ ಮೇಲೆ ಬೀಳುತ್ತೆ, ಇನ್ನೊಂದು ಖರ್ಚು ಇಂವಾಳ್ ಚನ್ನಣ್ಣನ ಮೇಲೆ ಬೀಳುತ್ತೆ, ಇನ್ನೊಂದು ಖರ್ಚು ಶಿವಳ್ಳಿ ಚಿನ್ನಣ್ಣನ ಮೇಲೆ ಬೀಳುತ್ತೆ, 4ನೇ ಭಾಗ ದಾನಿಗಳು ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮ್ಗೆ 8 ರಿಂದ 10 ಸಾವಿರ ಇದಾಗೋಗಿದೆ. ಅಂದ್ರೆ ಸುಟ್ಟೋಗಿದೆ, ಹಣ್ಣು ಸುಟ್ಟೋಗಿದೆ ಅಂತ ಹೇಳ್ಬೋದು ನೇರವಾಗಿ. ಈ ಪಾದಯಾತ್ರೆಗೆ ಇನ್ನೂ ಲಕ್ಷಾಂತರ ರೂಪಾಯಿ ಇರುತ್ತೆ. ಪ್ರಚಾರ ವಾಹನ ನಾವೆಲ್ಲ ತಗೊಂಡ್ರೆ ಅದೇ ಮೇನ್ ಖರ್ಚು ಬರ್ತಾ ಇರೋದು ನಮಗೆ. ಪ್ರಚಾರ ವಾಹನ, ಆಟೋ ಗೀಟ ಎಲ್ಲ ತಗೊಂಡ್ರೆ ಅದೇ ನಮಗೆ ಮೇನ್ ಖರ್ಚು. ಊಟ ತಿಂಡಿಗೆ ಏನಿಲ್ಲ, ತಟ್ಟೆ ಲೋಟ ತಗೊಂಡು ಹೋಗ್ತೀವಿ. ಎಲ್ಲ ಆಗ್ತಾರೆ. ಅದಕ್ಕೆ ನಾವು ಅಡುಗೆ ಸಾಮಾನಿಗೆ ಸಿಲಿಂಡರ್ ತಗೊಂಡು ಹೋಗ್ತಾಯಿಲ್ಲ. ಯಾವ ಊರಿಗೆ ಹೋಗ್ತೀವಿ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ ಪೇರೆಂಟ್ ಊಟ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಹೋಗ್ತೀವಿ ತಟ್ಟೆ ಲೋಟ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಹೋಗ್ತಾರಲ್ಲ ತಟ್ಟೆ ಲೋಟ ತಗೊಂಡು ಸ್ಕೂಲ್ಗೆ, ಹಂಗೆ ನಾವು ತಟ್ಟೆ ಲೋಟ ತಗೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ. ಎಲ್ಲಿ ಯಾರ ಮನೆ ಓಪನ್ ಇರುತ್ತೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಅದೇನು ತೊಂದರೆ ಆಗಿಲ್ಲ. ಪ್ರಚಾರ ವಾಹನ ಖರ್ಚು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ದೇಣಿಗೆ ಕುಡಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಪಾಂಪ್ಲೆಟ್. ಫಸ್ಟ್ ದೇಣಿಗೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಪ್ರೆಸ್ ಮೀಟ್ ನಿಮ್ಮ ಹತ್ರನೇ ಬರ್ತಾ ಇದ್ದೀವಿ. ಸ್ಕ್ಯಾನರ್ ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಇಲ್ಲ ಹೇಳಿದ್ರಲ್ಲ, ಕೆಳಗಡೆ ಬರ್ತಿದ್ವಿ ಹಣ್ಣು ಸುಟ್ಟು ಹೋಗ್ಬಿಟ್ಟು ಈ ಚಳವಳಿ ಮನೇಲಿ ಹೋಗಿ ಕೂತ್ಕೋಬೇಕಾಗುತ್ತೆ. ನಾವ್ಯಾರು ಇದನ್ನ ಭಾಗವಹಿಸ್ಬೇಕು.